ಹಾಗೂ ಅದರ 3 ದಿವಸದ ಫೆಬ್ರವರಿ 28, ಮಾರ್ಚ್ 1, ಮಾರ್ಚ್ 2 ಈ 3 ದಿವಸದ ಕಾರ್ಯಕ್ರಮಗಳ ಬಗ್ಗೆ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿ ಅದರ ಬಗ್ಗೆ ವಿಸ್ತಾರವಾಗಿ ಹೇಳಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಿಕ್ಕಿದ್ದಾರೆ ವಾಸುದೇವ್ ಶೆಟ್ಟರು. ನಮ್ಮ ಕಳೆದ ವರ್ಷ ಫೆಬ್ರವರಿ 2ನೇ ತಾರೀಕಿಗೆ ಸ್ವರ್ಣಗದ್ದುಗೆಯಲ್ಲಿ ಆಸೀನರಾಗಿ ಪ್ರತಿನಿತ್ಯ ಎಂಬಂತೆ ಭಕ್ತರನ್ನು ಸಲಹುತ್ತಾ ಇದ್ದಾರೆ. ಬಹಳ ರಾಷ್ಟ್ರ ಮಟ್ಟದಲ್ಲಿ ಕಾಪು ನಮ್ಮನ ದೇಗುಲ ಅಮ್ಮನ ಮಹಿಮೆಯ ಬಗ್ಗೆ ಜನರಿಗೆ ಮನ ಮುಟ್ಟುವಂತೆ, ಮನೆ ಮನೆಗೆ ತಲುಪಿಸುವಂತೆ ನಿಮ್ಮೆಲ್ಲರ ಪಾತ್ರ ಅದರಲ್ಲಿ ಬಹಳ ಇದೆ. ನೀವೆಲ್ಲ ಅಮ್ಮನ ಭಕ್ತರು, ಅಮ್ಮನ ಮಕ್ಕಳಾಗಿ ಎಲ್ಲ ಸೇವೆ ನೀಡಿದ್ದೀರಿ. ಆದ್ದರಿಂದ ಆ ಒಂದು ಸಮಾರಂಭ ಚರಿತ್ರೆಗೆ ಸೇರುವಂತೆ ಆಗಿದೆ. ನಾವೆಲ್ಲ ನೋಡ್ತಾ ಇದ್ದ ಹಾಗೆ ಒಂದು ವರ್ಷ ಹತ್ತಿರ ಬಂತು. ಇದೇ ಫೆಬ್ರವರಿ 28, ಮಾರ್ಚ್ 1, ಮಾರ್ಚ್ 2 3 ದಿವಸಗಳ ಕಾಲ ನಾವು ಪ್ರತಿಷ್ಠಾ ವರ್ಧಂತಿಯನ್ನು ಆಚರಿಸಬೇಕು ಅಂತ ಆಲೋಚಿಸಿದಾಗ ಸಮಿತಿಗೆ ಅಮ್ಮ ಕೊಟ್ಟ ಪ್ರೇರಣೆ, ಈ ಒಂದು ವಾರ್ಷಿಕ ವರ್ಧಂತಿಯು ತಾಯಿಯ ಮನೆಯಲ್ಲಿ ಮಕ್ಕಳೆಲ್ಲ ಸೇರಿ ಒಂದು ಹಬ್ಬವನ್ನು ಆಚರಿಸಿದಂತೆ ಆಗಬೇಕು ಎಂಬ ದೃಷ್ಟಿಯಿಂದ ನಾವು ಈ ಒಂದು ಪ್ರತಿ ವರ್ಷ ನಡೆಯುವ ಸಮಾರಂಭಕ್ಕೆ ಮಾತೃವೈಭವ ಅಂತ ಒಂದು ನಾಮಕರಣವನ್ನು ಮಾಡಿದ್ದೇವೆ. ಈ ಮಾತೃವೈಭವದಲ್ಲಿ ಈ ವರ್ಷ ಕಡಿಮೆ ಅವಧಿ ಇರುವುದರಿಂದ ಏನೆಲ್ಲ ಮಾಡಬಹುದು ಎಂಬುದು ಇನ್ನೂ ಆಲೋಚಿಸ್ತಾ ಇದ್ದೇವೆ. ಇವತ್ತಿಗೆ ನಾವು ಇದಕ್ಕೊಂದು ವ್ಯವಸ್ಥೆ ಮಾಡಿದ ಪ್ರಕಾರ 2026 ಫೆಬ್ರವರಿ 28ರಂದು ಬೇರೆ ಬೇರೆ ವಿಧಿವಿಧಾನಗಳನ್ನು, ಧಾರ್ಮಿಕ ವಿಧಿವಿಧಾನಗಳನ್ನು ನಮ್ಮ ಕ್ಷೇತ್ರ ಮುಖ್ಯ ತಂತ್ರಿಗಳಾದ ಕುಮಾರಗುರು ತಂತ್ರಿಯವರು ನೆರವೇರಿಸಲಿದ್ದಾರೆ. ಅಲ್ಲದೆ 2ನೇ ದಿವಸ ಅಂದ್ರೆ ಮಾರ್ಚ್ 1ಕ್ಕೆ ಹೋಮ ಮತ್ತೆ ಸಪ್ತಮಾತ್ರಿಕಾ ಹೋಮ, ಕಲ್ಪ ಮಹಾಯಾಗ ಅಂತ ಇದೊಂದು ವಿಶೇಷ ರೀತಿಯಾದ ಹೋಮ. ಈ ಹೋಮವು ಇನ್ನು ಮುಂದೆ ಪ್ರತಿ ವರ್ಷ ನಡೆಯಲಿಕ್ಕಿದೆ. ಈ ಮಾತೃವೈಭವ ಯಾವವರೆಗೆ ಆಗ್ತದೆ ಆವರೆಗೂ ಆ 2ನೇ ದಿವಸಕ್ಕೆ ಈ ಸಪ್ತಮಾಂತ್ರಿಕ ಕಲ್ಪ ಮಹಾಯಾಗ ನಡೆಯಲಿಕ್ಕಿದೆ. ಅದರಲ್ಲಿ ಭಕ್ತಾದಿಗಳೆಲ್ಲ ಭಾಗವಹಿಸಬೇಕು, ಸಂಕಲ್ಪದಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ನಾವೆಲ್ಲ ಕೇಳ್ತಾ ಇದ್ದೇವೆ. ಅದೇ ರೀತಿ 2ನೇ ದಿವಸ ಅಂದ್ರೆ 3ನೇ ದಿವಸ ಮಾರ್ಚ್ 2ನೇ ತಾರೀಕಿಗೆ ಅದು ಮತ್ತೂ ವಿಶೇಷವಾದ ದಿನ. ಅಮ್ಮ ಸ್ವರ್ಣಗದ್ದುಗೆಯಲ್ಲಿ ಶ್ರೀಚಕ್ರ ಪ್ರತಿಷ್ಠಾಪನೆಯೊಂದಿಗೆ ಆಸೀನರಾದ ದಿವಸ. ಅದಕ್ಕಾಗಿ ಪ್ರತಿ ವರ್ಷಕ್ಕೆ ಒಂದೇ ಸಲ ಆ ಶ್ರೀಚಕ್ರವನ್ನು ನಮ್ಗೆಲ್ಲ ಭಕ್ತರಿಗೆ ನೋಡುವ ಅವಕಾಶ. ಅದಕ್ಕಾಗಿ 2ನೇ ತಾರೀಕಿಗೆ ಸೂರ್ಯೋದಯಕ್ಕೆ ಸರಿಯಾಗಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಆ ಶ್ರೀಚಕ್ರವನ್ನು ಹೊರಗೆ ತೆಗೆದು ಅದನ್ನು ಭಕ್ತರಿಗೆ ದರ್ಶನಕ್ಕೆ ಇಡುವ ಮೂಲಕ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಅದಕ್ಕೆ ಪುಷ್ಪಾರ್ಚನೆ ನಡೆಯುತ್ತಲೇ ಇರುತ್ತದೆ. ಆರತಿ ಇತ್ಯಾದಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಭಕ್ತರಿಗೆ ಅದನ್ನು ವೀಕ್ಷಿಸಲಿಕ್ಕೆ, ಪ್ರಾರ್ಥಿಸಲಿಕ್ಕೆ ಒಂದು ಅವಕಾಶವನ್ನು ಸಮಿತಿ ಎಲ್ಲ ಒಟ್ಟಾಗಿ ಕಲ್ಪಿಸಿದೆ. ಅದೇ ರೀತಿ ಈ ಒಂದು ಶ್ರೀಚಕ್ರ ಪೂಜೆಯಲ್ಲಿ ಭಾಗವಹಿಸುವವರಿಗೂ 2 ದಿವಸಕ್ಕೆ ಅಂದ್ರೆ ಸಪ್ತಮಾತ್ರಿಕಾ ಮಹಾಯಾಗಕ್ಕೆ ಮತ್ತು
ಶ್ರೀಚಕ್ರ ಪೂಜೆಗೆ ಭಾಗವಹಿಸಲಿಕ್ಕೆ ಒಂದು ಸಂಕಲ್ಪ ಕುಳಿತುಕೊಳ್ಳಲಿಕ್ಕಾಗಿ ಒಂದು ಪೂಜೆಯ ವ್ಯವಸ್ಥೆಯನ್ನು ಮಾಡಿದೆ. ಅದನ್ನೆಲ್ಲ ಭಕ್ತರು ಕಾಯ್ದಿರಿಸಿಕೊಂಡು ಆ ಪೂಜಾ ವಿಧಿವಿಧಾನಗಳಲ್ಲಿ ಭಾಗವಹಿಸಬೇಕು ಅಂತ ನಾವು ಸಮಿತಿಯವರೆಲ್ಲ ಕೇಳ್ತಾ ಇದ್ದೇವೆ. ಈ 3 ದಿನ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಎಲ್ಲ ಕಾಲದಲ್ಲಿ ಭಜನೆ ಇದೆಲ್ಲ ನಡೆಯುತ್ತಾ ಸಾಯಂಕಾಲ 5 ಗಂಟೆಯ ನಂತರ ಸ್ಥಳೀಯ ಪ್ರತಿಭೆಗಳಿಗೆ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ಅವಕಾಶ ಮಾಡಲಾಗಿದೆ. ತದನಂತರ 7 ಗಂಟೆಯಿಂದ ಧಾರ್ಮಿಕ ಸಭಾ ಕಾರ್ಯಕ್ರಮಗಳು ನಡೆಯಲಿಕ್ಕೆ ಇದೆ. ಅದರಲ್ಲಿ ಎಲ್ಲ ಊರಿನ ಗಣ್ಯರು, ರಾಜಕೀಯ ಧುರೀಣರು ಇವರೆಲ್ಲ ಭಾಗವಹಿಸಲಿಕ್ಕಿದ್ದಾರೆ. ತದನಂತರ 8 ಗಂಟೆಯಿಂದ ಭಕ್ತರಿಗೆಲ್ಲ ಸಂತೋಷಪಡಿಸಲಿಕ್ಕಾಗಿ ವಿಶೇಷವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಲಿಕ್ಕಿದೆ. ಪ್ರತಿನಿತ್ಯ ಬೆಳಿಗ್ಗೆ ಭಕ್ತರಿಗೆ ಹಾಗೂ ಇಲ್ಲಿ ಸೇವೆ ಮಾಡುವವರಿಗೆ ಎಲ್ಲರಿಗೂ ಉಪಹಾರದಿಂದ ಹಿಡಿದು ಮಧ್ಯಾಹ್ನ ಅನ್ನಪ್ರಸಾದ ಹಾಗೆ ರಾತ್ರಿ ಅನ್ನಪ್ರಸಾದ ಈ ರೀತಿಯಾಗಿ ಬ್ರಹ್ಮಕಲಶ ಸಂದರ್ಭದಲ್ಲಿ ನಡೆದಂತೆ ನಡೆಸಬೇಕೆಂಬುದು ಎಲ್ಲ ನಮ್ಮ ಸಮಿತಿಯವರ ಆಸೆ. ಅದು ಅಮ್ಮನಿಗೂ ತೃಪ್ತಿ ಆಗಬಹುದು. ಅದಕ್ಕಾಗಿ ಈಗಾಗಲೇ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ 3 ದಿನದ ಕಾರ್ಯಕ್ರಮದಲ್ಲಿ ಒಂದು ಮಹಿಳೆಯರಿಗೆ, ಮುಖ್ಯವಾಗಿ ಮಹಿಳಾ ಭಕ್ತರಿಗೆ ಮತ್ತು ಎಲ್ರಿಗೂ ಉಪಯೋಗ ಆಗುವಂತೆ ಒಂದು ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ. ಕೈಮಗ್ಗ ಸೀರೆಗಳ ಮೇಳ, ಇದರಲ್ಲಿಯೂ ಎಲ್ಲರೂ ಭಾಗವಹಿಸಬೇಕು. ಅಲ್ಲದೆ ವಿಶೇಷವಾಗಿ ಮಾಧ್ಯಮದ ಮೂಲಕ ಈ ದಿನದಿಂದ ನೀವೆಲ್ಲ ನೋಡಿದವರು, ಪತ್ರಿಕೆ ಮೂಲಕ ಓದಿದವರು ಎಲ್ಲರೂ ನಿಮ್ಮ ಬರುವ ವ್ಯವಸ್ಥೆಯನ್ನು ಮಾಡಿಕೊಂಡು ಬೇರೆ ಬೇರೆ ರಾಜ್ಯದಲ್ಲಿರುವವರು, ಬೇರೆ ಬೇರೆ ದೇಶಗಳಲ್ಲಿರುವವರು, ವಿಶೇಷವಾಗಿ ಕರ್ನಾಟಕ ರಾಜ್ಯಾದ್ಯಂತ ಇರುವ ಕಾಪುನಮ್ಮನ ಭಕ್ತರು ಎಲ್ಲ ಈ 3 ದಿನದ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು. ಪವಾಡ ಕ್ಷೇತ್ರವಾಗಿ ಗುರುತಿಸಲ್ಪಟ್ಟ ಕಾಪುನಮ್ಮನ ಸನ್ನಿಧಿಯಲ್ಲಿ ಬಂದು ನಿಮ್ಮ ಯಾವುದೇ ಕಷ್ಟಗಳಿದ್ದರೂ ಹೇಳಿಕೊಂಡು ಅದನ್ನು ಪರಿಹರಿಸಿಕೊಳ್ಬೇಕು ಅಂತ ನಾವೆಲ್ಲರೂ ವ್ಯವಸ್ಥಾಪನಾ ಸಮಿತಿ, ಅಭಿವೃದ್ಧಿ ಸಮಿತಿ, ವಿಶೇಷವಾಗಿ ಈ ಒಂದು ವಾರ್ಷಿಕ ಸಮಾರಂಭಕ್ಕಾಗಿಯೇ ಮಾಡಿರುವಂತಹ ಮಾತೃವೈಭವ ಸಮಿತಿ, ನಮ್ಮ ಎಲ್ಲ ಸಮಿತಿಯ ಸದಸ್ಯರು ನಿಮ್ಮೆಲ್ಲರ ಆಗಮನವನ್ನು ಸ್ವಾಗತಿಸಲಿಕ್ಕೆ ನಾವೆಲ್ಲರೂ ಕಾತುರರಾಗಿದ್ದೇವೆ. ಎಲ್ಲ ಭಕ್ತಾದಿಗಳಿಗೆ ಅಮ್ಮ ಇಲ್ಲಿಗೆ ಕರೆದುಕೊಂಡು ಬರಲಿ ಅಂತ ನಾವೆಲ್ಲರೂ ಒಟ್ಟಾಗಿ ಪ್ರಾರ್ಥಿಸ್ತೇವೆ. ದೇವಸ್ಥಾನ ಇಲ್ಲಿ ನಾವು ಒಗ್ಗಟ್ಟಿಸುವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಒಗ್ಗಟ್ಟಿಸುವ ಮಾತೃ ವೈಭವಂತ ಹೆಸರನ್ನು ಸೂಚಿಸುತ್ತೇವೆ. ನಮ್ಮ ಈ ಮಾರಮ್ಮನ ಭಕ್ತರು ಊರಲ್ಲಿದ್ದವರು ಹಾಗೂ ಪ್ರಾದೇಶಿಕ ಎಲ್ಲ ಭಕ್ತರಿದ್ದಾರೆ. ಅವರೆಲ್ಲರೂ ಆ ಅಮ್ಮನ ಈ ಸನ್ನಿಧಾನಕ್ಕೆ ಬಂದು ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ 3 ದಿನ ಕಟ್ಟುವುದು 28 ಒಂದು 3 ದಿನ 28 ಒಂದು 9 ದಿವಸ ಕೂಡ ಬಂದು ದೇವಿಯ ಕೃಪೆಗೆ ಪಾತ್ರರಾಗಿ ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಬಂದು ಇಲ್ಲಿ ಆಗುವಂತಹ ಪೂಜೆ ಪುರಸ್ಕಾರಗಳೆಲ್ಲವನ್ನು ನೋಡಿಕೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ವಿನಂತಿಸುತ್ತಿದ್ದೇವೆ. ಆ ಕಡೆ ಎಲ್ಲ ಮಾಡಲಾಗಿದೆ. ಮತ್ತು VIP-ಗಳಿಗೆ ಮಾರಿಯಮ್ಮ ದೇವಸ್ಥಾನದ ಹಿಂದುಗಡೆಗೆ VIP ಆ ಕಡೆ ಮಾಡಲಾಗಿದೆ. ಇನ್ನು ಪೊಲೀಸ್ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಅದರ ಬಗ್ಗೆ ಸುವ್ಯವಸ್ಥಿತವಾದ ವ್ಯವಸ್ಥೆಯನ್ನು ಮಾಡ್ತೇವೆ. ಮತ್ತು ಈ ಮಾತೃವೈಭವ ಸೇವಾ ಸಮಿತಿಯ ಮುಖಾಂತರ ಇದು ಪ್ರಥಮ ವರ್ಷದ
ವರ್ಧಂತ್ಯುತ್ಸವ ಇದು ನಿರಂತರವಾಗಿ ಇನ್ನಷ್ಟು ವಿಜೃಂಭಣೆಯೊಂದಿಗೆ ನಿರಂತರವಾಗಿ ಪ್ರತಿ ವರ್ಷ ಕೂಡ ನಡೀತಾ ಇರ್ತದೆ. ಮುಖ್ಯವಾಗಿ ಅವ್ರ ಮಾಧ್ಯಮ ಮಿತ್ರರು ಆದಷ್ಟು ಪ್ರಚಾರವನ್ನು ಕೊಡಬೇಕು. ಪ್ರಪಂಚಾದ್ಯಂತ ನಮ್ಮ ಅಮ್ಮನ ಭಕ್ತರಿದ್ದಾರೆ. ಎಲ್ಲರೂ ಕೂಡ ಆ 3 ದಿವಸ ಫೆಬ್ರವರಿ 28ರಿಂದ ಮಾರ್ಚ್ 2ರವರೆಗೆ ಇಲ್ಲಿದ್ದು ಇದನ್ನು ಅಮ್ಮನ ಕೃಪೆಗೆ ಪಾತ್ರರಾಗಬೇಕು. ಎಲ್ಲ ರೀತಿಯ ವ್ಯವಸ್ಥೆ ಅನ್ನ ಸಂತರ್ಪಣೆ ಆಗಲಿ, ಅದಕ್ಕಾಗಿ ಈಗಾಗಲೇ ಕೆಲವು ಮೀಟಿಂಗ್ಗಳನ್ನು ಮಾಡಲಾಗಿದೆ. ಸ್ವಯಂ ಸೇವಕರೆಲ್ಲ ಸನ್ನದ್ಧರಾಗಿದ್ದಾರೆ. ಕಾನೂನು ಸುವ್ಯವಸ್ಥೆ ಬಗ್ಗೆಯೂ ಈಗಾಗಲೇ ಪಾರ್ಕಿಂಗ್ ವ್ಯವಸ್ಥೆ ನಮ್ಮ ಬಗ್ಗೆ ಅಂತ ಇದೆ. ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿ ಅಮ್ಮನ ಕೃಪೆಗೆ ಪಾತ್ರರಾಗಬೇಕಂತೇಳಿ ಕೇಳ್ಕೊಳ್ತೇವೆ. ಹೀಗೆ ಹೊರೆ ಕಾಣಿಕೆ ಒಂದು ಮಾಡಬೇಕಂತೇಳಿ ಅನೇಕ ದೂರದ ಭಕ್ತರು ಎಲ್ಲ ಹೇಳ್ತಾ ಇದ್ದಾರೆ. ಈ ಬಾರಿಯೂ ಕೂಡ 1 ದಿವಸದ ಹೊರೆ ಕಾಣಿಕೆ ನಮ್ಮ ದಂಡತೀರ್ಥ ಮಠದಿಂದ ಕಾಪು ಪೇಟೆಯ ಮಾರ್ಗವಾಗಿ ಹೊರೆ ಕಾಣಿಕೆ ಶೋಭಾಯಾತ್ರೆ ಅಮ್ಮನ ಸನ್ನಿಧಾನಕ್ಕೆ ಸೇರಿದ್ದೇವೆ. ಎಲ್ಲ ಭಕ್ತರು ಯಾರ್ಯಾರು ಹೊರೆ ಕಾಣಿಕೆಯನ್ನು ಕೊಡಲಿಚ್ಛಿಸುವವರು ಈ ಹೊರೆ ಕಾಣಿಕೆಯಲ್ಲಿ ಭಾಗಿಯಾಗಿ ಅಮ್ಮನ ಕೃಪೆಗೆ ಪಾತ್ರರಾಗಬೇಕಂತ ಕೇಳ್ಕೊಳ್ತಾ ಇದ್ದೀವಿ.